ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈಗ ಮಾರ್ನಿಂಗ್ 7 o'clock ಆಗಿದೆ. ಇವತ್ತು ನಾವೇನು ಮಾಡಿದ್ದೀವಿ ಅಂದರೆ ಮಶ್ರೂಮ್ ವೆಜ್ ಬಿರಿಯಾನಿ ಮಾಡಿದ್ದೀವಿ. ನೋಡಿ ಔಟ್ಲುಕ್ ಹೇಗೆ ಸಕ್ಕದಾಗಿ. ಮಶ್ರೂಮ್ ವೆಜ್ ಬಿರಿಯಾನಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ನಿಮಗಿದೇ ರೀತಿ ಹೊಸ ಹೊಸ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೇಗೆ ಇವಾಗ ಮಶ್ರೂಮ್ ಬಿರಿಯಾನಿನ ರೆಡಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ಮಶ್ರೂಮ್ ವೆಜ್ ಬಿರಿಯಾನಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ 3-4 ಹಾಕ್ಕೊಳ್ಳಿ, ದೊಡ್ಡ ಸೈಜ್ ಆದರೆ 2 ಹಾಕ್ಕೊಂಡ್ರೆ ಸಾಕು. ಹಸಿಮೆಣ್ಸಿನ್ಕಾಯಿ 3-4 ಒಗ್ಗರಣೆಗೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ನಿಮ್ಮ ಕೈ ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು. ವೆಜಿಟೇಬಲ್ಸು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಬೀನ್ಸು ಮತ್ತು ಆಲೂಗೆಡ್ಡೆ, ಕ್ಯಾರೆಟು, ಬಟಾಣಿ ಇಷ್ಟು ನಾವು ಹಾಕ್ತಿದ್ದೀವಿ. ಮಶ್ರೂಮ್ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬೆಳ್ಳುಳ್ಳಿ 3-4 ಉಂಡೆ ಹಾಕ್ಕೊಳ್ಳಿ. ಶುಂಠಿ 1 ಇಂಚಷ್ಟು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನ 5 ರುಬ್ಬೋಕ್ಕೆ 2 ಗ್ಲಾಸ್ ಹಾಕಿದ್ದೀವಿ ಅಕ್ಕಿ. 1 ಗ್ಲಾಸಿಗೆ 8 ರಂಗ ಹಾಕ್ಕೊಂಡಿದ್ದೀವಿ. ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೊಟೊ 2 ಕಟ್ ಮಾಡಿ ಥರ ಇಟ್ಕೊಂಡಿದ್ದೀವಿ. ಕಾಯಿ ತುರಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ. ತುಪ್ಪ 3-4 ಟೇಬಲ್ ಸ್ಪೂನ್. ಇದು ಪಲಾವ್ ಇಂಗ್ರೀಡಿಯೆಂಟ್ಸ್. ಇದು ಪಲಾವ್ ಎಲೆ ಮತ್ತು ಗೋಡಂಬಿ 3-4, ಸ್ಟೋನ್ ಹೂವು ಮತ್ತು ಕಸ್ತೂರಿ ಮೇಥಿ. ಇಷ್ಟು ಪಲಾವ್ ಇಂಗ್ರೀಡಿಯೆಂಟ್ಸ್ ಅಂಗಡಿಲಿ ಸಿಗುತ್ತೆ. ಇಷ್ಟನ್ನು ಹಾಕಬೇಕು. ಗರಂ ಮಸಾಲೆ 1 ಟೇಬಲ್ ಸ್ಪೂನ್. ಬಿರಿಯಾನಿ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಮೊಸರು ನೀವು ಅಂಗಡಿಯಿಂದ 1/4 ಲೀಟ್ರ್ ತಗೊಬಂದರೆ ಅರ್ಧ ಹಾಕ್ಕೊಂಡ್ರೆ ಸಾಕು. ಫುಲ್ ಹಾಕಿದ್ರೆ ತುಂಬ ಹುಳಿ ಆಗುತ್ತೆ ನಾವು ಟೊಮೊಟೊ ಹಾಕೋದ್ರಿಂದ. ಈ ರೀತಿ ಗೋಡಂಬಿ ಮತ್ತು ಗಸಗಸೆನ ನೆನೆಸಿಟ್ಕೋಬೇಕು. ಕಾಯಿ ರುಬ್ಬಬೇಕಾದ್ರೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ನ ಚೆನ್ನಾಗಿ ತೊಳೆದು ಈ ರೀತಿ 4 ಸ್ಲೈಸಾಗಿ ಕಟ್ ಮಾಡಿದ್ದೀವಿ. ಈ ರೀತಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಇದ್ರ ಲೋಟದ ಅಳತೆ ಪ್ರಕಾರ 3 ಲೋಟ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು 1 ಲೋಟ ಕಾಯಿ ಹಾಲು ಸಿಗುತ್ತೆ. ಆಗ ಟೋಟಲ್ 4 ಲೋಟ ಆಗುತ್ತೆ. ನೀವು ಇದೆಲ್ಲ ರೆಡಿ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ಈ ರೀತಿ ನೆನೆಸಿಟ್ಕೋಬೇಕು. ಆವಾಗ ಅನ್ನ ಚೆನ್ನಾಗಿ ತುಂಬ ಒದಗುತ್ತೆ ಅನ್ನ. ನೋಡಿ ಈ ರೀತಿ ಜಾರಿಗೆ ಕಾಯಿ ಹಾಕ್ಕೋಬೇಕು. ಈ ಕಾಯಿಗೆ ಇವಾಗ ಈ ಕಾಯಿ ಹಾಲು ತುಂಬ ಟೇಸ್ಟಿಯಾಗಿ ಬರಲು ಈ ಗಸಗಸೆ ಮತ್ತು ಗೋಡಂಬಿನ ನೆನೆಸಿಟ್ಟಿರೋದನ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಕಾಯನ್ನ ಈ ಥರ ಸಾಫ್ಟಾಗಿ ರುಬ್ಬಿಟ್ಟು ಈ ರೀತಿ ಸೋಸೋಕ್ಕೆ ಹಾಕಬೇಕು. ಈಗ ಅದೇ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಮತ್ತು ಪುದೀನ ಈ ರೀತಿ 2 ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಫುಲ್ಲು ನೀರು ಆಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ಈ ರೀತಿ ಸ್ವಲ್ಪ ದಪ್ಪದಾಗಿ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು, ತುಂಬ ತೆಳ್ಳಗಾಗ್ಬಿಡುತ್ತೆ ಮಸಾಲೆ, ಆವಾಗ ಚೆನ್ನಾಗಿರಲ್ಲ. ಈ ರೀತಿ ಒಂದು ಕುಕ್ಕರ್ನ ಇಟ್ಟು 5 ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀವಿ. ಈಗ ತುಪ್ಪ 1-2 ಸ್ಪೂನ್ ಹಾಕ್ತೀವಿ. 2-3 ಸ್ಪೂನು. ತುಂಬ ಟೇಸ್ಟಾಗಿರುತ್ತೆ. ಇದು ಸ್ವಲ್ಪ ಕಾದ ನಂತರ ಇವಾಗ ಪಲಾವ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು. ಪಲಾವ್ ಎಲೆ, ಸ್ಟೋನ್ ಹೂವು ಎಲ್ಲ, ಗೋಡಂಬಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 5 ಸೆಕೆಂಡ್ಸು. ಈ ರೀತಿ ಸ್ವಲ್ಪ ಒಂದೆರಡು ಸತಿ ಈ ಥರ ಕೈ ಹಾಕ್ಸಿದ್ರೆ ಸಾಕು. ಈಗ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ 5-4 ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಮತ್ತು ಈರುಳ್ಳಿ 3-4 ಕಟ್ ಮಾಡಿ ಇಟ್ಕೊಂಡಿದ್ವಿ. ಈರುಳ್ಳಿ ಕಲರ್ ಬರಲು 1 ಚಿಟಿಕೆ ಉಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ತಿರುಗಿ ಫ್ರೈ ಮಾಡಿ ಸ್ವಲ್ಪ ಈ ರೀತಿ ಲಿಡ್ನ ಕ್ಲೋಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಕಲರ್ ಬರಬೇಕು, ಬ್ರೌನ್ ಕಲರು. ನಿಮಗೆ ಗೊತ್ತಾಗುತ್ತೆ ಬ್ರೌನ್ ಕಲರ್ ಬರೋದು. ಫ್ರೈ ಆದಮೇಲೆ ತರಕಾರಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಈ ರೀತಿ 5-10 ನಿಮಿಷ ಫ್ರೈ ಆದಮೇಲೆ ಟೊಮೆಟೊ ಹಣ್ಣನ್ನ ಹಾಕ್ಕೋಬೇಕು. 2 ಕಟ್ ಮಾಡಿರೋದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2-3 ನಿಮಿಷ ಫ್ರೈ ಆದಮೇಲೆ ಮಶ್ರೂಮ್ ಹಾಕ್ಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಸಾಲೆನ ಹಾಕ್ಕೊಳ್ಳಿ. ಎಷ್ಟು ಗ್ರೀನಾಗಿದೆ ನೋಡಿ. ಮಸಾಲೆ ತರಕಾರಿಗೆಲ್ಲ ಚೆನ್ನಾಗಿ ಹಿಡಿಯೋಂಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಅದು ಫ್ರೈ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅಂದರೆ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಡಿ. ಆಗಾಗ ಮಧ್ಯದಲ್ಲೇ ಕೈ ಆಡಿಸ್ತಾ ಇರಿ. ಈ ತರಕಾರಿಲಿ ನೀರು ಬಿಡುತ್ತೆ ಸ್ವಲ್ಪ, ಆಗ ನೀರು ಒಂದು 1/4 ಲೋಟದಷ್ಟು ಕಮ್ಮಿ ಹಾಕ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಹಿಂಡಿ ತೆಗೆದಿರುವಂತಹ ಕಾಯಿ ಹಾಲನ್ನು ಹಾಕ್ಕೋಬೇಕು. ಈ ರೀತಿ ಮಸಾಲೆ ಎಲ್ಲ ವೇಸ್ಟ್ ಮಾಡಬಾರ್ದು. ನೀರು ಹಾಕ್ಬಿಟ್ಟು ಅದೇ ನೀರನ್ನ ಹಾಕಬೇಕು. ಈ ರೀತಿ 3 ಲೋಟ ಕಾಯಿಸಿ
ನೀರನ್ನ ಆ್ಯಡ್ ಮಾಡ್ಕೋಬೇಕು. ಬಿಸಿ ಮಾಡಿರಬೇಕು ಅಷ್ಟೇ. ಬಿಸಿ ನೀರನ್ನ ಆ್ಯಡ್ ಮಾಡಿಬಿಟ್ಟು ಈಗ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಅರ್ಧ ಇಲ್ಲ ಮುಕ್ಕಾಲು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಬಿರಿಯಾನಿ ಮಸಾಲೆನೂ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮೊಸರು 1/4 ಲೀಟ್ರಲ್ಲಿ ಒಂದು ಅರ್ಧದಷ್ಟು ಹಾಕ್ಕೊಳ್ಳಿ ಸಾಕು. ಹುಳಿ ಇರುತ್ತೆ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಅಳತೆ ನೋಡಿ ನೀವು ಉಪ್ಪು ಹಾಕ್ಕೋಬೇಕು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಚಿಟಿಕೆ ಅರಿಶಿಣ, ಕಲರ್ ಚೆನ್ನಾಗಿ ಬರುತ್ತೆ. ಗ್ರೀನ್ ಮತ್ತು ಎಲ್ಲ ಮಿಕ್ಸ್ ಆಗಿ ಸಖತ್ತಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಅಕ್ಕಿನ ಹಾಕಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಿಂಗೆ ಮುಚ್ಚಿಡಿ. ಆಗ ಅದು ಕುದಿ ಬರುತ್ತೆ. ಆಮೇಲೆ ಅಕ್ಕಿ ಹಾಕಿದ್ರೆ ದಮ್ ಕಟ್ಟಿದ್ರೆ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ. ಈ ರೀತಿ ಕುದಿ ಬರಬೇಕು. ಇವಾಗ ಉಪ್ಪು ಖಾರ ನೋಡ್ಕೊಳ್ಳಿ, ಸಪ್ಪೆ ಆಗಿದೆಯಾ ಏನು ಅಂತ. ಸಪ್ಪೆ ಆಗಿದ್ದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಪ್ಪೆ ಇದೆ, ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು 1/4 ಚಿಟಿಕೆ ಹಾಕ್ತಾಯಿದ್ದೀವಿ. ಚೆನ್ನಾಗಿ ನೀರು ಇಂಬ್ರುಕೋಬೇಕು. ಆಮೇಲೆ ದಮ್ ಕಟ್ಟೋಕ್ಕೆ ಸರಿಯಾಗುತ್ತೆ. ನಿಮಗೇನಾದರೂ ಈ ದಮ್ ಕಟ್ಟೋಷ್ಟು ಟೈಮ್ ಇಲ್ಲ ಅಂದರೆ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಿಲ್ ಬಂದರೆ ರೆಡಿ ಆಗುತ್ತೆ. ಬಟ್ ಟೇಸ್ಟ್ ಅಷ್ಟೊಂದು ಇರಲ್ಲ, ದಮ್ ಕಟ್ಟದಷ್ಟು ಟೇಸ್ಟ್ ಬರಲ್ಲ. ನಾವು ಯಾವಾಗಲೂ ಇದೇ ರೀತಿ ದಮ್ ಕಟ್ಟೋದು. ಪ್ರತಿಯೊಂದು ಪಲಾವ್ ಆಗಿರಲಿ, ಬಿರಿಯಾನಿ ಆಗಿರಲಿ, ಟೊಮೊಟೊ ರೈಸ್ ಆಗಿರಲಿ ಎಲ್ಲನೂ ಈ ರೀತಿ ದಮ್ ಕಟ್ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದು ಸತಿ ದಮ್ ಕಟ್ ಟ್ರೈ ಮಾಡಿ ಫ್ರೀ ಇದ್ದಿದ್ದ ಟೈಮಲ್ಲಿ, ಆಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ರೀತಿ ಹಂಚನ್ನ 15 ಮಿನಿಟ್ಸ್ ಮುಂಚೆನೇ ನೀಟಾಗಿ ಚೆನ್ನಾಗಿ ಕಾಯಿಸ್ಕೋಬೇಕು. ಆಮೇಲೆ ದಮ್ ಕಟ್ಟೋಕ್ಕೆ ಬೇಗ ಈಸಿ ಆಗುತ್ತೆ. ಈಗ ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಟಿರ್ತಾರೆ, ಮತ್ತು ಲೋ ಫ್ಲೇಮ್ ಮಾಡ್ಕೋಬೇಕು. ಈ ರೀತಿ ಕ್ಲೋಸ್ ಮಾಡಿ ಬಟ್ಟೆನ ಈ ರೀತಿ ನೀಟಾಗಿ ಕವರ್ ಮಾಡಿಬಿಟ್ಟು ಕಲ್ಲನ್ನ ಇಡಿ. ಈ ರೀತಿ ದಮ್ ಕಟ್ಟೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಬಿರಿಯಾನಿಗೂ ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸ್ಪೂನು ಉಪ್ಪು ಹಾಕಿದ್ದೀವಿ. ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ಅಕ್ಕಿನ ಹಾಕ್ಕೋಬೇಕು. ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋದು ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀವಿ. ಈ ರೀತಿ ಹಾಕ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಒಂದು ಸತಿ ತಿರುಗಿಬಿಟ್ಟು ಅದು ನೀರು ಸ್ವಲ್ಪ ಇಂಗುರ್ಕೋಬೇಕು ದಮ್ ಕಟ್ಟೋಕ್ಕೆ. ಚೆನ್ನಾಗಿ ನೀರು ಇಂಬ್ರುಕೋಬೇಕು. ಆಮೇಲೆ ದಮ್ ಕಟ್ಟೋಕ್ಕೆ ಸರಿಯಾಗುತ್ತೆ. ನಿಮಗೇನಾದರೂ ಈ ದಮ್ ಕಟ್ಟೋಷ್ಟು ಟೈಮ್ ಇಲ್ಲ ಅಂದರೆ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಿಲ್ ಬಂದರೆ ರೆಡಿ ಆಗುತ್ತೆ. ಬಟ್ ಟೇಸ್ಟ್ ಅಷ್ಟೊಂದು ಇರಲ್ಲ, ದಮ್ ಕಟ್ಟದಷ್ಟು ಟೇಸ್ಟ್ ಬರಲ್ಲ. ನಾವು ಯಾವಾಗಲೂ ಇದೇ ರೀತಿ ದಮ್ ಕಟ್ಟೋದು. ಪ್ರತಿಯೊಂದು ಪಲಾವ್ ಆಗಿರಲಿ, ಬಿರಿಯಾನಿ ಆಗಿರಲಿ, ಟೊಮೊಟೊ ರೈಸ್ ಆಗಿರಲಿ ಎಲ್ಲನೂ ಈ ರೀತಿ ದಮ್ ಕಟ್ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದು ಸತಿ ದಮ್ ಕಟ್ ಟ್ರೈ ಮಾಡಿ ಫ್ರೀ ಇದ್ದಿದ್ದ ಟೈಮಲ್ಲಿ, ಆಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ರೀತಿ ಹಂಚನ್ನ 15 ಮಿನಿಟ್ಸ್ ಮುಂಚೆನೇ ನೀಟಾಗಿ ಚೆನ್ನಾಗಿ ಕಾಯಿಸ್ಕೋಬೇಕು. ಆಮೇಲೆ ದಮ್ ಕಟ್ಟೋಕ್ಕೆ ಬೇಗ ಈಸಿ ಆಗುತ್ತೆ. ಈಗ ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಟಿರ್ತಾರೆ, ಮತ್ತು ಲೋ ಫ್ಲೇಮ್ ಮಾಡ್ಕೋಬೇಕು. ಈ ರೀತಿ ಕ್ಲೋಸ್ ಮಾಡಿ ಬಟ್ಟೆನ ಈ ರೀತಿ ನೀಟಾಗಿ ಕವರ್ ಮಾಡಿಬಿಟ್ಟು ಕಲ್ಲನ್ನ ಇಡಿ. ಈ ರೀತಿ ದಮ್ ಕಟ್ಟೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಬಿರಿಯಾನಿಗೂ ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಬರೀ ಒಂದು 5 or 10 ಮಿನಿಟ್ಸಿಗೆ ನೀರು ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಈಗ ಚೆನ್ನಾಗಿ ಇದನ್ನು ತಿರುಗಬೇಕು. ಈ ರೀತಿ ಸೈಡಿಂದನೇ ತಿರುಗಬೇಕು. ಸೈಡಲ್ಲಿ ಮಸಾಲೆ ಇರುತ್ತಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇವಾಗ ಮಶ್ರೂಮ್ ವೆಜ್ ಬಿರಿಯಾನಿ ನಮ್ಮ ಅತ್ತೆಯವರೇ ಮಾಡಿದ್ದು. ಅವರಿಗೆ ಟೇಸ್ಟ್ ಹೆಂಗಿದೆ ಅಂತ ರಿವ್ಯೂ ನೋಡೋಣ ಬನ್ನಿ, ತಗೊಂಡೋಗೋಣ. ಅಮ್ಮ, ನೀವು ಮಾಡಿದ್ದು ಮಶ್ರೂಮ್ ಬಿರಿಯಾನಿ ಹೆಂಗಿದೆ ತಿಂದು ಟೇಸ್ಟ್ ಹೇಳಿ. ಹೇಗಿದೆ? ತುಂಬ ಚೆನ್ನಾಗಿದೆ. ನಾನಂತೂ ಮಾಡಿದ್ದಲ್ಲ, ತುಂಬ ಚೆನ್ನಾಗಿದೆ, ಮಾಡಿ ನೋಡಿ. ಖಾರ ಉಪ್ಪು ಎಲ್ಲ ಹೇಗಿದೆ? ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿದೆ. ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ. ಇದೇ ಥರ ಮಾಡ್ಕೊಡಿ, ನೀವು ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರಿ. ನಮಗೆ ತಿಳಿಸಿ.